ಎಲ್ಲರಿಗೂ ನಮಸ್ಕಾರ. ನಾಳಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮಿ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನರು ಅವಳ ಮೊಬೈಲಿಗೆ ಟ್ರೈ ಮಾಡಿದಾಗ ಇಲ್ಲ ಇದು ರಿಂಗ್ ಆಗ್ತಾ ಇದೆ, ಆದರೆ ಯಾರೂ ರಿಸೀವ್ ಮಾಡ್ತಾ ಇಲ್ಲ, ಕಟ್ ಆಗ್ತಾ ಇದೆ ಅಂತ ಹೇಳಿದಾಗ ಇದು ಎಲ್ಲಿ ಬರುತ್ತೆ ಟ್ರೇಸ್ ಮಾಡಿ ಅಂತ ಕೇಳುತ್ತಾಳೆ. ಕೊನೆಗೆ ಅದು ಬೆಟ್ಟದ ತುದಿಯಲ್ಲಿ ಅಂತ ಹೇಳಿ ಲಕ್ಷ್ಮಿಗೆ ಗೊತ್ತಾಗಿ ಅಲ್ಲಿ ಹೋದರೆ ಏನಾದರೂ ಸುಳಿವು ಸಿಗುತ್ತದೆ ಅಂತ ಹೇಳಿ ಲಕ್ಷ್ಮಿ ಬೆಟ್ಟದ ಹತ್ತಿರ ಬರುತ್ತಾಳೆ. ಇನ್ನೊಂದು ಕಡೆ ಮನೆಯಲ್ಲಿ ಅವಳು ಪೊಲೀಸ್ ಸ್ಟೇಷನ್ನಿಗೆ ಹೋಗಿದ್ದಾಳೆ ಅಂತ ಹೇಳಿ ಎಲ್ಲರೂ ಪೊಲೀಸ್ ಸ್ಟೇಷನ್ನ ಹತ್ತಿರ ಬರುತ್ತಾರೆ. ಕೊನೆಗೆ ಅವರು ಬೆಟ್ಟದ ಹತ್ತಿರ ಹೋಗುತ್ತಾರೆ. ಲಕ್ಷ್ಮಿ ಅಲ್ಲಿಗೆ ಬಂದಾಗ ಒಬ್ಬ ವ್ಯಕ್ತಿ ಅಲ್ಲಿ ಇರುವುದನ್ನು ನೋಡಿ ನಿಮಗೆ ಏನಾದರೂ ಗೊತ್ತಾ, ಯಾರನ್ನಾದರೂ ನೋಡಿದ್ದೀರಾ ಇವಳನ್ನು ಅಂತ ಹೇಳಿ ಫೋಟೋ ತೋರಿಸಿದ್ದಕ್ಕೆ ಅವರು ಸನ್ನೆ ಮುಖಾಂತರ ಅವಳು ಇಲ್ಲಿಂದ ಬಿದ್ದು ಹೋದಳು ಅಂತ ಹೇಳಿ ಹೇಳುತ್ತಾ ಇರುತ್ತಾರೆ. ಆದರೆ ಲಕ್ಷ್ಮಿಗೆ ಅವರು ಏನು ಹೇಳುತ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುವುದಿಲ್ಲ. ಇನ್ನೊಂದು ಕಡೆ ಮತ್ತು ಬಿಲ್ಲು ಬಾಣ ಕಾವೇರಿಗೆ ಕೊಟ್ಟು ನೋಡು ಇದನ್ನು ನಿನ್ನ ಸೊಸೆ ಅಂತ ಹೇಳಿ ಈಗ ಹೊಡಿ, ನೀನು ಸರಿಯಾಗಿ ಗುರಿ ಇಡುತ್ತೀಯಾ ಅಂತ ಹೇಳಿದಾಗ ಹೌದು ಅಂತ ಅಂದುಕೊಂಡು ಕರೆಕ್ಟಾಗಿ ಗುರಿಯಾಗಿ ಇಟ್ಟು ಬಿಲ್ಲು ಬಾಣ ಹೊಡೆಯುತ್ತಾಳೆ. ನೋಡು ಈಗ ಸರಿ ಹೋಯಿತು ಅಂದಿದ್ದಕ್ಕೆ ಹೌದು ಇದು ಲಕ್ಷ್ಮಿ ಅಂದುಕೊಂಡು ಅವಳನ್ನು ನಾನು ಸಾಯಿಸಬೇಕು, ಅವಳನ್ನು ನನ್ನ ಜೀವನದಿಂದ ನನ್ನ ಮಗನ ಜೀವನದಿಂದ ಕಳಿಸಬೇಕು, ಅದಕ್ಕೆ ಈಗ ಸರಿಯಾದ ಗುರಿ ಇಟ್ಟಿದ್ದೇನೆ ಅಂತ ಹೇಳುತ್ತಾಳೆ. ಇದು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.